ಸರ್ ಹಾಸನದಿಂದ ಇಲ್ಲಿಗೆ ಬಂದ್ರಿ, ಸೊ ಫೋಟೋಶೂಟ್ ಮಾಡಿಸಿದ್ರಿ. ಇಲ್ಲಿ ನಿಮ್ಗೆ ಗೊತ್ತಿದೆ ಹೆಂಗೆ ಆಯ್ಕೆಗಳಾಗುತ್ತೆ ಅಂತ. ಆರಂಭದಲ್ಲಿ ಫೋಟೋ ಇಟ್ಕೊಂಡು ಅಲಿಬೇಕಾದ್ರೆ ಭಾಳ ನೋವಾಗುತ್ತೆ, ಎಲ್ಲೂ ಅವಕಾಶಗಳು ಸಿಗಲಿಲ್ಲ ಅಂದರೆ. ಯಾಕಂದರೆ ನಾವು ನಮ್ಮ ಕಲೆಯನ್ನು ಆಚೆ ಕಡೆ ತೋರಿಸಿರಲ್ಲ, ಫೋಟೋ ತೋರಿಸಿ ಅವಕಾಶ ಕೊಟ್ಟರೆ ಏನಾದರೂ ಮಾಡ್ಬೋದು. ಸೊ ಆ ಟೈಮಲ್ಲಿ ಹೆಂಗೆ ಸರ್ ಅದು ಇತ್ತು ಲೈಫ್ ಅಂತ? ಅಂದರೆ ನಂದೇನಾಯ್ತು ಅಂದರೆ, ನಾನು ಶನಿವಾರ ಭಾನುವಾರ ಆ್ಯಕ್ಟರ್ ಆಗ್ಬಿಟ್ಟಿದ್ದೆ. ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸಕ್ಕೆ ಹೋಗ್ತಿದ್ದೆ. ನಾನು ಕೆಲಸ ಬಿಟ್ಟೇ ಇರಲಿಲ್ಲ. ನನಗೊಂದೊಂದು ಸರಿ ಬೈದಿರೋದು ಉಂಟು ಕೆಲವರು, ನೀನು ಏನೋ ಕನಸು ಏನೋ ಮನಸ್ಸು ಬಂದಾಗ ಚಾನ್ಸ್ ಕೇಳ್ತೀಯ ಅಂತ. ಅಂದರೆ ನನಗೆ ಹೆಂಗೆ ಅಂದರೆ, ಈಗೆಲ್ಲ ಸಿಗ್ತಾರೆ ಗಾಂಧಿ ಬಜಾರಲ್ಲಿ, ಸರ್ ಇದು ರೆಡಿ ಸರ್ ಅಂತ ಹೇಳ್ತಿದ್ದೆ. ಸೋಮವಾರ ಆದರೆ ನಾನು ಕಾಣಿಸ್ತಿರ್ಲಿಲ್ಲ ಅವ್ರಿಗೆ, ಯಾಕೆಂದ್ರೆ ನಾನು ಬರ್ತಿದ್ದೆ ಮತ್ತು ಶನಿವಾರ ಬೆಳಗ್ಗೆ. ಸೊ ಅದು ನನಗೆ ಅಷ್ಟು ಅದು ಫೀಲ್ ಆಗಲಿಲ್ಲ. ಆಮೇಲೆ ನನಗೆ ಹೆಂಗಿತ್ತು ಅಂದರೆ, ಅವಾಗ ನನಗೆ ಇಲ್ಲಿ ದುಡಿತಿದ್ದರಿಂದ ನನಗೆ ಆಪ್ಷನ್ ಇತ್ತು. ಅಂದರೆ ನಾನು ಮಾಡಬೇಕು ಬೇಡವೋ. ಅವಾಗೆಲ್ಲ ತುಂಬ ಜಾಸ್ತಿ ಡೇಸ್ ಇದ್ರೆ ನಾನು ಮಾಡ್ತಿರ್ಲಿಲ್ಲ. ಯಾಕೆಂದರೆ ನನಗೆ ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೆ, ಒಂದು 10 ವರ್ಷ ಕೆಲಸ ಮಾಡ್ತೀನಿ ನಾನು ಅಂತ, ಇಂಜಿನಿಯರಾಗಿ. ಯಾಕೆಂದರೆ ಓದಿಸಿದ್ದಾರೆ ಕಷ್ಟಪಟ್ಟು, ಯಾಕೆ ಅವ್ರಿಗೆ ಬೇಜಾರು ಮಾಡಬೇಕು ಅಂತ. ಆಮೇಲೆ ನನ್ನ ಲೈಫ್ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವರು ನಿನಗೆ ಮದುವೆ ಮಾಡಿಸ್ತೀವಿ ಬಿಡು, ಅಷ್ಟೊತ್ತಿಗೆಲ್ಲ ಚೇಂಜ್ ಆಗುತ್ತೆ ಅಂತ ಅಂದಿದ್ರು. ಬಟ್ ಅದಾಗಲಿಲ್ಲ. ನನ್ನ ಹೆಂಡ್ತಿನ ಸಪೋರ್ಟ್ ಮಾಡೋದು. ಸೊ ಆ್ಯಕ್ಟರ್ ಆದ. ಇಲ್ಲ ಅಂದಿರು ಕಷ್ಟನೇ ಇರ್ತಿತ್ತು ಅನಿಸುತ್ತೆ. ಅಂದರೆ ಅದೇನು ಎಲ್ಲದನ್ನೂ ಹೊಡೆದಾಡ್ಕೊಂಡು ಬಂದು ಮಾಡ್ಬೋದಿತ್ತು. ಆವಾಗ ಮನಸ್ಸೇ ನೆಮ್ಮದಿ ಇಲ್ಲ ಅಂದರೆ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ. ಸೊ ಹಾಗಾಗಿ ಅವಾಗ ಅಷ್ಟು ಸ್ಟ್ರಗಲ್ ಆಗಲಿಲ್ಲ. ಸ್ಟ್ರಗಲ್ ಯಾವಾಗ ಆಗಿದ್ದು ಅಂದರೆ, ನಿಮಗೆ ಹೆಸರು ಬರದಲ್ಲೇ ಇದ್ದಾಗ ಆರಾಮ. ಆ್ಯಕ್ಚುಲಿ ಹೆಸರು ಬಂದ ಮೇಲೆ ಇದೆಯಲ್ಲ, ಅವಾಗಲೇ ಕಷ್ಟ. ಈಗ ಒಂದು 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 ವ್ಯಾಲ್ಯೂ ಅಂತ ಸ್ಟಾರ್ಟ್ ಆಗುತ್ತಲ್ಲ ಒಂದು ಜಾಗಕ್ಕೆ, ಆವಾಗ ಟೆನ್ಷನ್ ಸ್ಟಾರ್ಟ್ ಆಗೋದು. ಆವಾಗ ಅದಕ್ಕೆ ಎಷ್ಟು ಬೆಲೆ ಕಟ್ಟಬೇಕು, ಹೆಂಗೆ ಅಂದರೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗೋದು ಅಲ್ಲೇ. ಈಗ ನನಗೆ ಒಂದು ಗುರ್ತಿಸ್ಕೊಳ್ಳೋವರೆಗೂ ಸುಮ್ಮನೆ ಎಲ್ಲ ಆಫೀಸು ಬಾಗಿಲು ಬಡ್ದಿದ್ದೀನಿ, ಸರ್ ನೋಡಿ ಸರ್ ನೋಡಿ ಸರ್. ಅವ್ನು ಮನೆಗೆ ಬಂದು ಚಾನ್ಸ್ ಕೊಟ್ಟಿಲ್ಲ ಅಂತ ಫೀಲ್ ಆಗ್ತಿರ್ಲಿಲ್ಲ. ಯಾವಾಗ ಒಂದು ಹೆಸರು ಬಂದಾಗ ಒಂದಿಷ್ಟು ಫಿಲ್ಟರ್ ಆಗುತ್ತೆ. ನಾವು ಹೋಗಿ ಕೇಳೋಕ್ಕಾಗಲ್ಲ. ಸರ್ ನಿಮ್ಗೆ ಗೊತ್ತು ಬಿಡಿ ಸರ್ ಅಂತಾರೆ. ನಿಮ್ಮ ಬಗ್ಗೆ ಗೊತ್ತಿದೆ ಬಿಡಿ ಸರ್, ನೀವು ಓದಿದ್ದೀವಿ ನೋಡಿದ್ದೀವಿ ಸಿನಿಮಾ ಅಂದಾಗ ಕ್ಲೋಸು ಅಂದರೆ ಅವರಾಗೆ ಕರಿಬೇಕು. ಸೊ ಆ್ಯಕ್ಚುಲಿ ಸಕ್ಸಸ್ ಆದಮೇಲೆ ಸ್ಟ್ರಗಲ್ ಸ್ಟಾರ್ಟ್ ಆಗೋದು ಅನ್ಸುತ್ತೆ ನನಗೆ. ರಿವರ್ಸ್ ಸ್ಟ್ರಗಲಿಂಗ್ ಒಂದು ಫೇಸ್ ಆಗೋಗುತ್ತೆ. ಅದು ಎಲ್ಲರೂ ದಾಟ್ಬಿಡ್ತಾರೆ. ಯಾರೋ ಕತೆ ಬರೀತಾರೆ, ನಾನು ಇರ್ತೀನಿ, ನಾನು ಮಾಡ್ತೀನಿ, ಇನ್ನು 2 ವರ್ಷಕ್ಕೆ ಬರ್ತೀನಿ ನೋಡು, ಹೆಂಗೆ ಗೊತ್ತಿಲ್ಲ ನನಗೂ. ಅಂದರೆ ಇದು ಒಂದು ನೇಚರ್ ಜೊತೆ ಸಿಂಕ್ ಆಗೋ ಕಾರ್ಯಕ್ರಮ ಇದು. ಈಗ ಇನ್ನು 2 ವರ್ಷಕ್ಕೆ ಒಳ್ಳೆ ಫಸಲು ಬರುತ್ತೆ, ಜಮೀನು ತಗೊಂಡಿದ್ದೀನಿ ಅಂತಾರೆ. ಮಳೆನೇ ಬರೋಲ್ಲ ಅಂದರೆ ಆ ಥಾಟ್ ಬರೋದಿಲ್ಲ ಯಾರಿಗೂ. ಜಮೀನು ಮಾಡಿದ್ದೀನಿ, ಒಂದು 10 ಎಕರೆ ಜಮೀನಿದೆ, ಕಾಯಿ ಹಾಕಿದ್ದೀನಿ, ಇಷ್ಟು ಮಾತಾಡ್ತಾರೆ ನಮ್ಮೂರ ಕಡೆ. ಮಳೆನೇ ಬರಲಿಲ್ಲ, ಅದು ಕಾನ್ಫಿಡೆನ್ಸ್ ಇರಬೇಕು. ನನಗೆ ಆ ಥರ ಇದೆ. ಅಂದರೆ ಸ್ಟ್ರಗಲ್ ನಾನು ಹೇಳಿದ ಸಕ್ಸಸ್ ಬಂದಮೇಲೆ ಸ್ಟ್ರಗಲ್ ಜಾಸ್ತಿ. ಈಗ ಹೋಪ್ಸ್ ಜಾಸ್ತಿ ಆದಾಗ ಮನುಷ್ಯಂಗೆ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರಿಗೆ ಎಲ್ರಿಗೂ ಖುಷಿ ಪಡಿಸ್ಬೇಕು. ಈಗ ನನಗೆ ನರ್ಸಿ ಅಂತ ಪಾತ್ರ ಮತ್ತೆ ಸಿಕ್ಕೇ ಇಲ್ಲ. ಅಂದರೆ ಬೇರೆ ವರ್ಷನ್ ಸಿಕ್ಕಿದೆ. ಅಂದರೆ ಆ ಥರ ಒಂದು ಆ ಲುಕ್ಕಲ್ಲಿ ನಾನು ನರ್ಸಿ ಆದಮೇಲೆ ಘಟನೆ ಬಿಟ್ಟಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಶೇವ್ ಮಾಡಿದವರು ಎಲ್ಲರೂ ಹೆಸರು ಶೇವ್ ಮಾಡಿ ಅಂತಾರೆ, ಹಾಗೇ ಇದ್ದೀನಿ.